ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸ್ಕಂದ IPS ಇರುವಾಗ ಏನದು ಸದ್ದು? ಬಂದೇ ಇರಿ. ಏನಣ್ಣ ಇದು? ನಮಗಿಂತ ಮುಂಚೆ ಬೇರೆ ಕಳ್ಳರು ಬಂದು ಕೈ ಕಾಲು ಕಟ್ಟಾಕ್ ಹೋಗ್ಬಿಟ್ಟವ್ರೆ. ಸರಿ ಬಾ ನಮ್ಮ ಮನೆಗೆ ಹೋಗೋಣ. ಯಾಕೋ ಆಲ್ರೆಡಿ ಕೆಲಸ ಶುರು ಮಾಡಿದಾರಲ್ಲ. ಅದಕ್ಕೆ ನೀನು ಎಷ್ಟೋ ಸಲ ಹೇಳಿದ್ಯಾ ಬೇರೆಯವ್ರು ಶುರು ಮಾಡಿ ಅರ್ಧಕ್ಕೆ ಬಿಟ್ಟೋಗಿರೋ ಕೆಲಸನ ನಾವು ಮುಂದುವರ್ಸೋದು ಬೇಡ ಅಂತ ಆರ್ಡ್ರ್ ಬೇರೆ ಪಾಸ್ ಮಾಡಿದ್ಯಾ. ಅದು ಪೇಂಟು, ಇದು ಕಳ್ತನ. ನಮ್ಮ ಹತ್ರ ವೆಪನ್ ಇದೆ. ಯಾರೇ ಇದ್ರು ಇದನ್ನು ತೋರಿಸಿ ಎದುರಿಸಿ ಕಳ್ತನ ಮಾಡೋಣ. ಒಂದು ನಿಮಿಷ ಬಂದೆ. ಯಾಕೋ ಇವ್ರನ್ನ ಆಲ್ರೆಡಿ ಕಟ್ಟಾಕಿದಾರಲ್ಲ, ಇವ್ರನ್ನ ಕಟ್ಟಾಕ್ಬೇಕು ಅಂತ ನಾವು ಹಗ್ಗ ತಂದಿದ್ದು. ಸುಮ್ಮನೆ ವೇಸ್ಟ್ ಆಯ್ತದಲ್ಲ, ಅದನ್ನ ಅಂಗಡಿ ಕೊಟ್ಟು ಮಿಠಾಯಿ ತಗೊಂಬಂದ್ಬಿಡ್ತೀನಿ. ಅಯ್ಯೋ ನಿನ್ನ ಕೈ ಮುಗಿತೀನಿ, ಸುಮ್ಮನಿರೋ. ನಿನ್ನ ಲಕ್ನೋ ನೀನು ಕರ್ಕೊಂಬಂದು ನನ್ನ ಹತ್ರ ಕೆಲ್ಸಕ್ಕೆ ಸೇರಿಸಿದಾನಲ್ಲ, ನನ್ನ ಮಗನ ಮೊದಲು ಹೊಡಿಬೇಕು. ಅಣ್ಣಂದ್ರ, ನೀವು ಕಳ್ಳರು ಅಂತ ಗೊತ್ತು, ಆದರೆ ನಮ್ಮನೆ ಒಳಗಡೆ ಹೆಂಗೆ ಬಂದ್ರಿ? ನೀವೆಷ್ಟೇ ಬುದ್ಧಿವಂತಿಕೆ ತೋರಿಸಿದ್ರು ಕಳ್ಳರ ಮುಂದೆ ಏನೂ ನಡೆಯಲ್ಲ. ನಿಮಗೆ ಒಂದಾರಿ, ನಮಗೆ 101 ದಾರಿ. ನಾವು ಕದಿಬೇಕಾದ್ರೆ ಏನಾದರೂ ನೀವು ಅಡ್ಡ ಬಂದರೆ ಕತ್ತರಿಸ್ಬಿಡ್ತೀನಿ. ನಮ್ಮನೇಲಿ ಕಳ್ಳರು ಬಂದಿದಾರ? ಅದು ಬಾಹುಬಲಿ ಮತ್ತೆ ಕಟ್ಟಪ್ಪನ ವೇಷದಲ್ಲಿ. ನನಗೆ ಏನು ಮಾಡಲಿ? ಅಮ್ಮ ಮತ್ತೆ ತಾತನ್ನ ಬೇರೆ ಕಟ್ಟಾಕ್ಬಿಟ್ಟಿದ್ದೀನಿ. ದೇವ್ರೆ, ಅಪ್ಪ ಬೇರೆ ಮಕ್ಕಳು ವೇಸ್ಟು, ಅವ್ರ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಥರ ಮಾತಾಡಿ ಹೋದ್ರು. ನನಗಂತೂ ತುಂಬ ಭಯ ಆಗ್ತಿದೆ. ನಾನು ವೇಸ್ಟಾ ಅಥವಾ ಬೆಸ್ಟಾ? ಇಲ್ಲ ಇಲ್ಲ, ನಾನು ವೇಸ್ಟೇ. ಮಕ್ಕಳೇ, ನೀವು ಅಶಕ್ತರಲ್ಲ, ನಿಮ್ಮಲ್ಲೂ ಶಕ್ತಿ ಇದೆ. ಇಂದಿಗೂ ಎಷ್ಟೋ ಮಕ್ಕಳು ತಮ್ಮ ವಯಸ್ಸನ್ನ, ಶಕ್ತಿಯನ್ನ ಮೀರಿ ಸಾಹಸವನ್ನ ಮೆರೆದು ಎಷ್ಟೋ ಪ್ರಾಣಗಳ ರಕ್ಷಣೆಯನ್ನು ಮಾಡಿದ್ದಾರೆ, ದೇಶಕ್ಕೆ ಒಳಿತನ್ನು ಮಾಡಿದ್ದಾರೆ. ನೀವು ಆ ರೀತಿಯೇ ಆಗಬಹುದು. ಹಿರಿಯರೇ, ಮಕ್ಕಳ ಮುಂದೆ ಮಾತನಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ. ಅವರು ನೀವು ಊಹಿಸಿಕೊಂಡಿರುವುದಕ್ಕಿಂತಲೂ ಶಕ್ತಿವಂತರು. ಅವರ ಶಕ್ತಿ ಅವರ ಒಳಗೆಯೇ ಇದೆ. ಹನುಮನಿಗೆ ಶಕ್ತಿಯ ಅವಶ್ಯಕತೆ ಇರಲಿಲ್ಲ, ಒಂದು ಸ್ಫೂರ್ತಿಯ ಅವಶ್ಯಕತೆ ಇತ್ತು. ಅದನ್ನು ಹೆತ್ತವರಿಂದ, ಗುರುಗಳಿಂದ ಮಾತ್ರ ಕೊಡಲು ಸಾಧ್ಯ. ಒಂದು ಬಾರಿ ನಿಮ್ಮ ಮಕ್ಕಳಿಗೆ ನೀವು ಸ್ಫೂರ್ತಿಯನ್ನು ನೀಡಿ, ನಂತರ ಅವರು ಇಡೀ ಬ್ರಹ್ಮಾಂಡವನ್ನೇ ನುಂಗುವಷ್ಟು ಶಕ್ತಿವಂತರಾಗುತ್ತಾರೆ. ದೇವ್ರೆ ದೇವ್ರೆ, ನಮ್ಮ ತಾತ ಮತ್ತೆ ಅಮ್ಮನ ನೀನೇ ಕಾಪಾಡು. ನಾನು ಚಿಕ್ಕವನು, ನನ್ನ ಕೈಲಿ ಏನೂ ಆಗಲ್ಲ. ಕಳ್ಳರು ನೋಡಿದ್ರೆ ತುಂಬಾ ದೊಡ್ಡವರು, ನನ್ನ ಸಾಯಿಸೇ ಬಿಡ್ತಾರೆ. ಪ್ಲೀಸ್ ನೀನೇ ಕಾಪಾಡು. ಕಾಪಾಡಬೇಕಾದ ಜವಾಬ್ದಾರಿ ನಂದೇ ಕಂದ. ಆದ್ರೆ ಅವರಿಬ್ಬರನ್ನ ಇವತ್ತು ನೀನ್ ಕಾಪಾಡ್ತೀಯ. ನಿನ್ನಿಂದ ನಿನ್ ತಾಯಿ, ನಿನ್ ತಾತ ಇಬ್ಬರೂ ಉಳ್ಕೋತಾರೆ. ಮಕ್ಕಳು ಅಸಹಾಯಕರಲ್ಲ ಅನ್ನೋ ವಿಷಯನ ಜಗತ್ತಿಗೆ ನೀನ್ ಸಾರ್ತೀಯ. ತಥಾಸ್ತು. ಇದೇಗ್ ಬಿತ್ತು? ಏನಿರ್ಬೋದು ಇದರಲ್ಲಿ? ಏನೇನೋ ಬರ್ತಿದ್ದಾರೆ, ಏನೋ ಬೇರೆ ಮಾಡಿದಾರಲ್ಲ. ದೊಡ್ಡವರಿಗೆ ಹೋಲಿಸಿದಾಗ ಪುಟ್ಟ ಮಕ್ಕಳಲ್ಲಿ ಶಕ್ತಿ ತುಂಬಾನೇ ಕಡಿಮೆ ಇರುತ್ತದೆ. ಆದರೆ ದೈಹಿಕ ಶಕ್ತಿಗಿಂತಲೂ ಮಿಗಿಲಾದದ್ದು ಬುದ್ಧಿಶಕ್ತಿ. ಅಂದರೆ ನಿಮ್ಮ ಬುದ್ಧಿವಂತಿಕೆ ಮುಂದೆ ಜಗತ್ತಿನ ಯಾವ ಬಲಾಢ್ಯ ಶಕ್ತಿಗಳು ನಿಲ್ಲಲಾರದು. ನೀವು ಎಷ್ಟೇ ಪುಟ್ಟ ಮಕ್ಕಳಾಗಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಜಗತ್ತನ್ನೇ ಗೆಲ್ಲಬಹುದು.
ಕಳ್ಳ ಸರ್ ನಮಗೇನು ಮಾಡಬೇಡಿ, ನಾವು ತುಂಬ ಒಳ್ಳೆ ಜನ. ನಾವು ತುಂಬಾ ಕೆಟ್ಟ ಜನ ಶಿವಗಾಮಿ. ಅವಳು ಶಿವಗಾಮಿ ಅಲ್ಲಪ್ಪ, ಶಿವಪ್ರಸಾದನ ಹೆಂಡತಿ ಗಿರಿಜಾ. ನಂಗೆ ಗೊತ್ತು. ಹೌದಾ? ಅಂದ್ರೆ ನಿಮಗೆ ನಾವು ಪರಿಚಯದವರಾ? ಕಳ್ಳರಿಗೆ ಎಲ್ರು ಪರಿಚಯನೂ ಇರುತ್ತೆ, ಆದ್ರೆ ಕಳ್ಳರು ಪರಿಚಯ ಯಾರಿಗೂ ಇರಲ್ಲ. ಅದಕ್ಕೆ ನಮ್ಮನ್ನ ಕಳ್ಳರು ಅನ್ನೋದು. ಈಗ ನಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಸೀನಿಯರ್ ಸಿಟಿಸನ್ ವಿಶ್ವನಾಥ, ಅವಳು ನನ್ನ ಸೊಸೆ ಗಿರಿಜಾ. ನೀವು? ನಾನು ಇಲ್ಲ, ನಾವು ನಮ್ಮ ಹೆಸರನ್ನ ಯಾರಿಗೂ ಹೇಳೋದಿಲ್ಲ. ಹೇಳಿದ್ರೆ ನಮ್ಮ ಅಣ್ಣ ಹೊಡಿತಾನೆ. ಒಳಗಡೆ ತಿನ್ನಕ್ಕೇನಿದೆ ನೋಡ್ಕೊಂಬರಬ್ಬ. ಮಾವ, ಯಾವುದು ಹುಚ್ಚರು ಗ್ಯಾಂಗು ಅನ್ಸುತ್ತೆ. ಅವ್ರ ಗ್ಯಾಂಗ್ ಅವ್ರಿಗೆ ಅವರೇ ಹೊಡಿತಾರೆ. ಅಯ್ಯೋ ವಿಷಯ ಬಿಡಮ್ಮ, ಫೋನಲ್ಲಿ ಮಾತಾಡಿ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಮೊಮ್ಮಗ ಇನ್ನೂ ಬಂದಿಲ್ವಲ್ಲಮ್ಮ. ಸ್ಕಂದ ಎಲ್ಲೂ ಇದೆಯಾ? ಏನ್ರಿ ಅದು ಕುಸ್ಕೂಸು? ಮಾತು ಬೇಡ, ಕಿವಿಲಿರೋದು ಕೂತ್ಕೇಳಿರೋದು ಬಿಚ್ಕೊಡೆ. ನೋಡಪ್ಪ, ನನ್ನ ಕುತ್ತಿಗೆ ಥೈರಾಯ್ಡ್ ಇದೆ, ಬೇಕಾದ್ರೆ ಬಿಚ್ಕೊಟ್ಬಿಡ್ತೀನಿ. ನನಗೂ ಮಾತ್ರೆ ನುಂಗಿ ಸಾಕಾಗಿದೆ. ಅಣ್ಣ, ಈ ತಾತ ಗಂಟಲ್ಲೇ ಯಾವ್ದೋ ರಾಡ್ ಇಟ್ಕೊಂಡಿದ್ದೀನಿ ಅಂತವನಲ್ಲ, ಹೋಗಿ ಕಿತ್ಕೊಂಡ್ಬಂದ್ಬಿಡ್ಲಾ? ಅದ್ಯಾವ್ದೋ ಕಾಯಿಲೆ ಹೆಸರು ಕಣ, ಸುಮ್ನೀರ. ಏನ್ ತಾತ ತುಂಬಾ ಸ್ಮಾರ್ಟ್ ಆಗಿದ್ದೀನಿ ಅಂತ ನಿನಗೆ ನೀನು ಅನ್ಕೊಂಡ್ಬಿಟ್ಟಿದ್ಯಾ? ಜಾಸ್ತಿ ಮಾತಾಡಿದ್ರೆ ನುಂಗ್ ನೀರು ಕುಡಿದ್ಬಿಡ್ತೀನಿ. ನೀವು ನೀರು ಕುಡಿಯಕ್ಕೆ ಹೋದಾಗ ನಂಗೂ ಒಂದು ಲೋಟ ತಂದ್ಕೊಡಿ, ತುಂಬಾ ಬಾಯಾರಿಕೆ ಆಗ್ತಿದೆ. ಬಂದೇರಿ ಸಿಸ್ಟರ್. ಕುಡಿಯಕ್ ನೀರ್ ಕೇಳ್ತಾವ್ರಣ. ನಮ್ಮವ್ವ ಹೇಳ್ತಿದ್ಲು, ಶತ್ರುಗಳು ಕೇಳಿದ್ರು ಕುಡಿಯಕ್ ನೀರ್ ಕೊಡ್ಬೇಕು ಅಂತ. ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದಾರಪ್ಪ. ನಿನ್ನಂತವನು ಇಂಥ ಪಾಪಿ ಜೊತೆ ಯಾಕಪ್ಪ ಸೇರಕೋದೆ? ರೇ ಶಿವಪ್ರಸಾದ್ ಅಂತ ಗಿರೀಜ್ ಅವ್ರೆ, ಸುಮ್ಮನೆ ಮೈ ಮೇಲಿರೋ ಒಡವೆ ಬಿಚ್ಕೊಡು, ಆಮೇಲೆ ಮನೆಗೆ ಕೈ ಹಾಕ್ತೀವಿ. ಅಬ್ಬಾ, ನನ್ನ ಮೊಮ್ಮಗನಿಗೆ ಏನೂ ಆಗಿಲ್ಲ. ಆ ಭಗವಂತನೇ ನಮ್ಮನ್ನೆಲ್ಲ ಕಾಪಾಡ್ತಾನೆ. ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಒಡವೆ ಬಿಚ್ಕೊಡು ಅಂದ್ರೆ ಹೇಗ್ ಬಿಚ್ಕೊಡ್ಲಿ? ಇರಿ ಸಿಸ್ಟರ್, ನಾನು ಬಿತ್ತೀನಿ. ಹೇಯ್, ಅದು ನಾನೇ ಅವ್ರ ಕುತ್ತಿಗೆ ಕೈ ಹಾಕಿ ಒಡವೆ ಬಿತ್ತೀನಿ ಅಂತ ಹೇಳಿದೆ. ಏಯ್, ನಾಚಿಕೆ ಆಗಲ್ಲ ನಿನಗೆ? ನನಗಾಗುತ್ತೆ ತಾತ, ಇವನಿಗಿಲ್ಲ. ಏಯ್ ಮುಚ್ಚಲೇ, ಒಂದು ಅಸಹಾಯಕ ಹೆಣ್ಣಿನ ಕುತ್ತಿಗೆ ಕೈ ಹಾಕಿ ಒಡವೆ ತೆಗಿತೀನಿ ಅಂತೀಯಲ್ಲ. ನಿಮಗೆ ಧೈರ್ಯ ಇದ್ರೆ ನನ್ನ ಹತ್ರ ಬಂದ್ರು. ಅಯ್ಯೋ ತಾತ, ನಿಮ್ಮ ಹತ್ರ ಬರ್ತಾ ಇದ್ವಿ, ಆದ್ರೆ ನಿಮ್ ಕತ್ತಲ್ಲಿರೋದಲ್ಲ ಬರೀ ರುದ್ರಾಕ್ಷಿ, ಇಲ್ಲಿ ಬಂಗಾರ ಇದೆ. ಅದನ್ನ ಯಾವುದೇ ಕಳ್ಳನ್ ಕೊಟ್ರು ಕಣ್ಣು ಮುಚ್ಕೊಂಡು 20,000 ಕೊಡ್ತಾನೆ. ಅಂದ್ರೆ ನೀವು ಕಳ್ರಲ್ವಾ? ಅದು ನಾನು ಅಯ್ಯೋ ಸಿಸ್ಟರ್, ಮದರ್ ಪ್ರಾಮಿಸ್, ನಾವು ಕಳ್ರೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಆ ಬಂಗಾರ ನಾವು ಬಿಚ್ಕೊಂತೀವಿ, ಆಮೇಲೆ ಮನೇಲಿ ಏನೇನಿದೆ ಅಂತ ನೋಡ್ತೀವಿ. ನೋಡಪ್ಪ, ನನ್ನ ಕತ್ತಲ್ಲಿ ಈ ತಾಳಿ ಬಿಟ್ರೆ ಬೇರೆ ಏನೂ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಟು, ಆದ್ರೆ ಎದುರುಗಡೆ ಮಾತ್ರ ನೋಡ್ಬೇಡಿ. ಯಾಕೆ ನೋಡ್ಬಾರ್ದು? ಯಾಕೆ ಅಂದ್ರೆ ಎದುರುಗಡೆ ಇರೋದು ಈ ಸ್ಕಂದ IPS. ಬರೋ, ತಾಕತ್ತಿದ್ರೆ ಮುಟ್ಟು ಬರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.